ಇವತ್ತು ಪದೇ ಪದೇ ಕೇಂದ್ರ ಸರ್ಕಾರ ನಮಗೆ ಫೈನಾನ್ಸ್ ಕಮಿಷನ್ನಿಂದ ಬರ್ತಕ್ಕಂಥ ಒಂದು ತೀರ್ಮಾನಗಳಲ್ಲಿ ನಮ್ಗೆ ಅನ್ಯಾಯ ಮಾಡಿದ್ದಾರೆ, ನಾವು ಹೆಚ್ಚಿನ ತೆರಿಗೆ ಕಟ್ತೀವಿ ಅಂತಕ್ಕಂಥದ್ದನ್ನು ಏನು ಹೇಳ್ತಾರೆ. 16ನೇ ಹಣಕಾಸಿನ ಆಯೋಗದಲ್ಲಿ ಏನವರು 14th ಫೈನಾನ್ಸ್ ಕಮಿಷನ್ನಲ್ಲಿ ನಮಗೆ ಸ್ವಲ್ಪ ಹೆಚ್ಚಿನ ದುಡ್ಡು ಬರ್ತಾಯಿತ್ತು, 14.7 ಏನೋ ಸಮಥಿಂಗು, ಅದನ್ನು 15ನೇ ಹಣಕಾಸು ಆಯೋಗದಲ್ಲಿ 13.67ಕ್ಕೆ ಇಳಿಸಿದ್ದಾರೆ. ಅದರಿಂದ ನಮಗೆ ಡಿವಲ್ಯೂಷನ್ ಅಮೌಂಟ್ ಬರ್ತಕ್ಕಂಥದ್ದು ಕಡಿಮೆ ಆಗೋಯ್ತು ಅಂತ ಏನು ಹೇಳ್ತಾ ಇದ್ರು. ಈ 16ನೇ ಹಣಕಾಸು ಆಯೋಗದಲ್ಲಿ 13.6ರಿಂದ 14.14ಗೆ ಅದೇ 3.67 ಅದರಿಂದ 15ನೇ ಹಣಕಾಸು ಆಯೋಗದಲ್ಲೇನಿತ್ತು ಅದನ್ನು 41% ಡಿವಲ್ಯೂಷನ್ ಅಮೌಂಟ್, ಅದು ಬೇರೆ. ಇಲ್ಲಿ ಯಾವ್ಯಾವ 100 ರೂಪಾಯಿ ಇಲ್ಲಿ ಅದನ್ನು ಹೇಳ್ತಿದ್ದಾರಲ್ಲ, ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಕೊಡ್ತಾರೆ ಅನ್ನೋದು ಅದೇ ಹೇಳ್ತಾ ಇದ್ದೀನಿ. ಇಲ್ಲಿ ನಮಗೆ 3.64 ಏನು ಫಿಕ್ಸ್ ಆಗಿತ್ತು, ಕಡಿಮೆ ಮಾಡಿಬಿಟ್ಟಿದ್ರು 15ನೇ ಹಣಕಾಸು ಆಯೋಗದಲ್ಲಿ. ಅದನ್ನು ಈ 16ನೇ ಹಣಕಾಸು ಆಯೋಗದಲ್ಲಿ 4.17 ಇವತ್ತೇನು ಏರಿಕೆ ಮಾಡಿದ್ದಾರೆ ಡಿವಲ್ಯೂಷನ್ ಅಮೌಂಟ್ನಲ್ಲಿ. ಆ ಏರಿಕೆ ಆಗಿದ್ದರಿಂದ 50,000 ಕೋಟಿಯಿಂದ 63,000 ಕೋಟಿ ಇವತ್ತು ಹಣ ಪ್ರತಿ ವರ್ಷ ದೊರಕತಕ್ಕಂಥದ್ದಕ್ಕೆ ಸುಮಾರು 8,000 ಕೋಟಿ ಹೆಚ್ಚಿನ ರೀತಿಯಲ್ಲಿ ಅದರಲ್ಲಿ ಹಣ ಬರೋದು ಒಂದು ಭಾಗ, 63,000 ಕೋಟಿ ಅದರಲ್ಲಿ ಬರೋದು ಒಂದು ಭಾಗ. ಹಲವಾರು ಇಲಾಖೆಗಳಲ್ಲಿ ವಿಶೇಷವಾಗಿ ಕೃಷಿ ಇಲಾಖೆಯಲ್ಲಿ 1,62,000 ಕೋಟಿ ಈ ವರ್ಷದ ಬಜೆಟ್ನಲ್ಲಿ ಇವತ್ತೇನು ಹಣ ಇಟ್ಟಿದ್ದಾರೆ. ಹಲವಾರು ಸ್ಕೀಮ್ಗಳಲ್ಲಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಹಣ ಬರ್ತಕ್ಕಂಥದ್ದಿದೆ. ಅದರ ಜೊತೆಗೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ 50 ವರ್ಷಗಳಿಗೆ ಇಂಟ್ರೆಸ್ಟ್ ಫ್ರೀ ಲೋನನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ವಿತೌಟ್ ಇಂಟ್ರೆಸ್ಟು 50 ವರ್ಷಗಳಿಗೆ ಸುಲಭ ದರದ ಸಾಲವನ್ನು ಕೊಡ್ತಕ್ಕಂಥದ್ದು ಸಹ ಏನಿದೆ, ಅದರಲ್ಲೂ ಸಹ ನೀವು ಉಪಯೋಗ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದು ಸಹ ಇವತ್ತು ರಾಜ್ಯ ಸರ್ಕಾರಕ್ಕೆ ಅನುಕೂಲ ಆಗ್ತಕ್ಕಂಥದ್ದು. ಅದರಿಂದ ಇಲ್ಲಿ ರಾಜ್ಯ ಸರ್ಕಾರದ ಬಗ್ಗೆ ನಿಮ್ಮ ಟೀಕೆ ಏನಿದೆ, ನೀವು ಯಾವ್ಯಾವ ರೀತಿ ಮಾಡ್ಕೊಂಡಿದ್ದೀರಿ ಈಗ ಅದನ್ನು ನೀವು ಸ್ವಲ್ಪ ಯೋಚನೆ ಮಾಡ್ಕೋಬೇಕು. ನೀವೇನೇನು ಮಾಡ್ಕೊಂಡಿದ್ದೀರಿ ಅಂತ. ರೈಲ್ವೆ ಪ್ರಾಜೆಕ್ಟ್ ಬಗ್ಗೆ ನಿನ್ನೆ ನಮ್ಮ ರೈಲ್ವೆ ಮಂತ್ರಿಗಳು ಎಲ್ಲ ವಿಷಯ ನಿಮ್ಮ ಮುಂದೆ ಇಟ್ಟು ಹೋಗಿದ್ದಾರೆ ನಿನ್ನೆ ದಿನ. ಇವತ್ತು ರೈಲ್ವೆ ನಮ್ಮ ಹೈದರಾಬಾದ್ ಬೆಂಗಳೂರಿನ ಎಕ್ಸ್ಪ್ರೆಸ್ ಹೈವೇ ಇರ್ಬೋದು, ಹೈ ಸ್ಪೀಡ್ ರೈಲು, ಚೆನ್ನೈ ಹೈ ಸ್ಪೀಡ್ ರೈಲ್ ಇರ್ಬೋದು, ಪುಣೆಗೆ ಹೈ ಸ್ಪೀಡ್ ರೈಲ್ ಕೊಡ್ತಕ್ಕಂಥದ್ದು ಇರ್ಬೋದು, ಈ ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಇದರ ಜೊತೆಗೆ ಹೈಟೆಕ್ ಟೂಲ್ ರೂಮ್ಸ್ ಅಂಡ್ ಮೆಷಿನ್ ಟೂಲ್ಸ್ ಯಂತ್ರೋಪಕರಣ CPSE ಮುಖಾಂತರ ಲೀಡ್ ಫೆಸಿಲಿಟೀಸ್ಗೆ ಈ ಬಾರಿ ಹೆಚ್ಚಿನ ಒಂದು ಉತ್ತೇಜನ ಕೊಡಬೇಕು ಅಂತಕ್ಕಂಥದ್ದು ಏನಿದೆ, ಅದರ ಮುಖಾಂತರ ಈ MSMEಗಳ ಸ್ಟಾರ್ಟಪ್ಗಳು ಮತ್ತು ನಿಖರವಾದ ಪರಿಕರಗಳು ಮತ್ತು ಸುಧಾರಿತ ಉತ್ಪಾದನಾ ಸೇವೆಗಳನ್ನು ಹೊಂದಿರುವ ತಯಾರಿಕೆಗೆ ದೊಡ್ಡ ಪ್ರಮಾಣದಲ್ಲಿ ಬೆಂಬಲನೂ ಕೊಡ್ತಾ ಇದ್ದಾರೆ. ಇದರಲ್ಲಿ ನಾನು ಒಂದು ಹೇಳ್ತೀನಿ, ಇದರ ಜೊತೆಯಲ್ಲಿ ನನ್ನ ಒಂದು ಕಮಿಟ್ಮೆಂಟು ಕರ್ನಾಟಕದ ಜನತೆಗೆ ಮಹಾರಾಜರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ವಿಶ್ವೇಶ್ವರಯ್ಯನವರ ಹೆಸರಿಟ್ಟಿರ್ತಕ್ಕಂಥ ವಿಶ್ವೇಶ್ವರಯ್ಯ ಯಾವೊಂದು ಸ್ಟೀಲ್ ಪ್ಲ್ಯಾಂಟ್ ಏನಿದೆ ಭದ್ರಾವತಿನಲ್ಲಿ, ಈಗಾಗಲೇ ಹಲವಾರು ಬಾರಿ ಹೇಳಿದ್ದೇನೆ, ಅದಕ್ಕೂ ಸಹ ಇವತ್ತು 4,500 ರಿಂದ 5,000 ಕೋಟಿ ಹಣವನ್ನು ಕೊಡ್ತಾ ಇದ್ದೇವೆ. ಡಿಫೆನ್ಸ್ಗೆ ಸ್ಪೆಷಾಲಿಟಿ ಸ್ಟೀಲನ್ನು ಪ್ರೊಡಕ್ಷನ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅದಕ್ಕೊಂದು ಮರುಕಲ್ಪನೆ ಕೊಡ್ತಾ ಇದ್ದೇವೆ, ಪುನಶ್ಚೇತನ. ಇದು ನರೇಂದ್ರ ಮೋದಿಯವರ ನಾಯಕತ್ವದಲ್ಲೇ ಈ ಕಾರ್ಯಕ್ರಮಕ್ಕೂ ಚಾಲನೆ ಕೊಟ್ಟಿದ್ದೇವೆ. ಕೇಂದ್ರ ಸರ್ಕಾರ ನಿಮ್ಮನ್ನು ಕಡೆಗಣಿಸಿಲ್ಲ. ಇನ್ನು ನಾನು HMTನ ರಿವೈವ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ನಾನು ಹೇಳಿಕೆ ಕೊಟ್ಟರೆ, ಪಾಪ ನಮ್ಮ ಅರಣ್ಯ ಸಚಿವರು ಅದು ನಮ್ಮ ಅರಣ್ಯ ಇಲಾಖೆಗೆ ಸೇರಿದ ಭೂಮಿ, ಅದರಿಂದ ಕೆಲವರೆಲ್ಲ ಮಾರಾಟ ಮಾಡ್ಕೊಂಡು ಯಾರೋ ನನಗೆ ಸಂಬಂಧ ಇಲ್ಲ, ಹಿಂದೆ ಯಾರ್ಯಾರು ಮಾಡ್ಕೊಂಡವ್ರೆ
ಆ ತನಿಖೆ ನಡೆಸೋದು ವಾಪಸ್ ತಗೊಳ್ಳಿದ್ರೆ ತಗೊಳ್ಳಿ, ಅದು ಯಾವ ಅರಣ್ಯ ಭೂಮಿ ಇದೆ ಅಲ್ಲಿ HMTನಲ್ಲಿ ಇವತ್ತು ಕೇಸ್ ಹಾಕೊಂಡು ಕೋರ್ಟಲ್ಲಿ ಮತ್ತೀಗ ಸುಪ್ರೀಂ ಕೋರ್ಟ್ ಮುಂದೆ ತಗೊಂಡೋಗಿ ಇಟ್ಕೊಂಡಿದ್ದಾರೆ. ಆ ಅರಣ್ಯ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೀನಿ, ಅರಣ್ಯ ಇಲಾಖೆಗೆ ಸೇರಿರ್ತಕ್ಕಂಥ ಸುಮಾರು 65 ಎಕರೆ ಭೂಮಿಯನ್ನ ಹಾರ್ಟ್ ಆಫ್ ದಿ ಸಿಟಿ ಒಳಗೆ ಹಲವಾರು ಸಂಘ ಸಂಸ್ಥೆಗಳಿಗೆ ಕೊಡ್ತಕ್ಕಂಥ ನಿರ್ಧಾರ ಇತ್ತೀಚೆಗೆ ಕ್ಯಾಬಿನೆಟ್ನಲ್ಲಿ ಮಾಡಿದ್ರು. ಅವ್ರು ಏನು ಸಾಧನೆ ಮಾಡ್ತಾರೆ, ಸಮಾಜಕ್ಕೆ ಏನು ಕೊಡುಗೆ ಕೊಡ್ತಾರೆ ಅಂತ ಅರಣ್ಯ ಇಲಾಖೆ ಭೂಮಿನ ಇವತ್ತು ಕೊಡ್ತಕ್ಕಂಥ ನಿರ್ಧಾರ ಮಾಡಿದಿರಲ್ಲ, ಅದಕ್ಕೇನಪ್ಪ ಹೇಳ್ತೀರಿ? ಆ ಕುದುರೆಮುಖ ಕಿಯೋಸಿಲ್ಲು ಆ ಸಂಸ್ಥೆಗೆ ಕೊಟ್ಟಂತ ಭೂಮಿನಲ್ಲಿ ಇವತ್ತು ಅದರನ್ನ ತೆಗಿಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಈ ರಾಜ್ಯ ಸರ್ಕಾರ.